ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಸ್ನೇಹಿತರ ಫೇಸ್ಬುಕ್ ಸ್ಟೋರಿನ ನಮ್ಮ ಫೋನ್ ಗ್ಯಾಲರಿಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅದು ಕೂಡ ಯಾವುದೇ ಆ್ಯಪ್ ಇಲ್ಲದೆ ಯಾವುದೇ ಒಂದು ಬೇರೆ ವೆಬ್ಸೈಟ್ಗೆ ಹೋಗದೆ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಇಲ್ಲಿ ಯಾವುದಾದ್ರೂ ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡಿಬಿಟ್ಟು ಫೇಸ್ಬುಕ್ ಸ್ಟೋರಿನ ಡೌನ್ಲೋಡ್ ಮಾಡೋದಕ್ಕೆ ಹೋದರೆ ಅದೇನಾಗುತ್ತೆ ಅಂದರೆ ನಿಮ್ಮ ಫೇಸ್ಬುಕ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿ ನಿಮ್ಮ ಅಕೌಂಟನ್ನು ಲಾಗಿನ್ ಮಾಡಿ ಅಂತ ಹೇಳುತ್ತೆ. ಆದರೆ ಅಕೌಂಟನ್ನು ಲಾಗಿನ್ ಮಾಡದೆ ನಾವು ಯಾವ ರೀತಿ ನಾವು ಇಲ್ಲಿ ಫೇಸ್ಬುಕ್ ಸ್ಟೋರಿನ ಡೌನ್ಲೋಡ್ ಮಾಡ್ಕೋಬೋದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಫೇಸ್ಬುಕ್ ಸ್ಟೋರಿನ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಕೇವಲ ಇಂಟರ್ನಲ್ ಆಡಿಯೋ ಮಾತ್ರ ರೆಕಾರ್ಡ್ ಮಾಡಿಬಿಟ್ಟು ಫುಲ್ ಯಾವ ಒಂದು ಕ್ವಾಲಿಟಿನಲ್ಲಿದೆ ಅದೇ ಕ್ವಾಲಿಟಿನಲ್ಲಿ ನಾವು ಫೇಸ್ಬುಕ್ ಸ್ಟೋರಿನ ಡೌನ್ಲೋಡ್ ಮಾಡ್ಕೋಬೋದು. ಹೊರಗಡೆ ಒಂದು ನಾಯ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಹೊರಗಡೆ ಇರುವಂಥ ಸೌಂಡನ್ನ ರೆಕಾರ್ಡ್ ಮಾಡದೆ ಕೇವಲ ಆ ಫೇಸ್ಬುಕ್ ಸ್ಟೋರಿ ಸೌಂಡ್ ಮಾತ್ರ ತಗೊಂಡು ನಾವು ಸ್ಕ್ರೀನ್ ರೆಕಾರ್ಡ್ನ ಮಾಡಿ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು ಆ್ಯಪ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆ ಆ್ಯಪ್ನ ಒಂದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಂತ ಇದೆ. ಎಕ್ಸ್ ರೆಕಾರ್ಡರ್ ಅನ್ನೋಂಥ ಒಂದು ಆ್ಯಪ್ ಪ್ಲೇಸ್ಟೋರ್ನಿಂದ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಕ್ಸ್ ರೆಕಾರ್ಡರ್ ಅಂತ ಇದೆ. ನಿಮಗೆ ಆ್ಯಪ್ ಸಿಗದೆ ಹೋದರೆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲಿ ಆ್ಯಪ್ನ ಓಪನ್ ಮಾಡಿದ ತಕ್ಷಣದಲ್ಲಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೌ ಮಾಡಿ ಸ್ನೇಹಿತರೆ. ಫಸ್ಟ್ ಟೈಮ್ ಓಪನ್ ಮಾಡ್ತಾಯಿದ್ರೆ ಪರ್ಮಿಷನ್ಗಳನ್ನ ಕೇಳುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಐಕನ್ ಇರುತ್ತೆ ಆ್ಯಪ್ನಲ್ಲಿ. ಆ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ್ಯಪ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಆಡಿಯೋ ಸೆಟ್ಟಿಂಗ್ಸ್ ಅಂತ ಇದೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಮೈಕ್ರೋಫೋನ್ ಅಂತ ಇದೆ. ಇದನ್ನು ಬದಲಾವಣೆ ಮಾಡಿಬಿಟ್ಟು ಇಂಟರ್ನಲ್ ಆಡಿಯೋ ಅಂತ ಸೆಟ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ಆ್ಯಪ್ ಸೌಂಡ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಅದನ್ನು ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ಇಲ್ಲಿ ಇಂಟರ್ನಲ್ ಆಡಿಯೋನ ನಾವು ಸೆಟ್ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಇರುವಂಥ ಯಾವುದೇ ಸೌಂಡನ್ನು ಅದು ರೆಕಾರ್ಡ್ ಮಾಡೋದಿಲ್ಲ. ಕೇವಲ ನಮ್ಮ ಫೋನ್ನ ಒಳಗಡೆ ಇರುವಂಥ ಸೌಂಡ್ ಮಾತ್ರ ರೆಕಾರ್ಡ್ ಮಾಡುತ್ತೆ. ಈ ಆ್ಯಪ್ ಸೌಂಡ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೆಕಾರ್ಡ್ ಆಪ್ಷನ್ ಇದೆ. ಅದರ ಮೂಲಕನೂ ಕೂಡ ನಾವು ರೆಕಾರ್ಡ್ ಮಾಡ್ಕೋಬಹುದು. ನಂತರದಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಬಾರ್ನಲ್ಲಿ ಈ ರೀತಿ ಒಂದು ರೆಕಾರ್ಡ್ ಅಥವಾ ಸ್ಕ್ರೀನ್ಶಾಟ್ ಎಲ್ಲ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿಂದನೂ ರೆಕಾರ್ಡ್ ಮಾಡ್ಕೋಬಹುದು. ಈಗ ನಾನು ಕ್ಲೋಸ್ ಮಾಡಿಬಿಟ್ಟು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಒಂದು ಸ್ಟೋರಿನ ಡೌನ್ಲೋಡ್ ಮಾಡಿಬಿಟ್ಟು ಯಾವ ರೀತಿ ನಾವು ರೆಕಾರ್ಡಿಂಗ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಅಂತ. ಇಲ್ಲಿ ನೋಡಿ, ಈ ಒಂದು ಸ್ಟೋರಿನ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಬೇರೆ ಫೋನ್ನಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ವಿಡಿಯೋ ರೆಕಾರ್ಡಿಂಗ್ ಮೂಲಕ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲು ಈ ರೀತಿ ಸ್ಕ್ರೀನ್ನ ಈ ರೀತಿ ಮೇಲ್ಗಡೆ ನೋಟಿಫಿಕೇಷನ್ ಬಾರ್ನ ಈ ರೀತಿ ಎಳಿಬೇಕು. ಎಳೆದ್ಬಿಟ್ಟು ಇಲ್ಲಿ ರೆಕಾರ್ಡ್ ಅನ್ನೋಂಥ ಒಂದು ಆಪ್ಷನ್ ಬಂದಿರುತ್ತೆ. ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಬಂದಿರುತ್ತೆ. ಆ ಒಂದು ರೆಕಾರ್ಡ್ ಆಪ್ಷನ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮೊಂದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿರುತ್ತೆ. ನಂತರದಲ್ಲಿ ಆ ಒಂದು ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಆ ಸ್ಟೋರಿ ಕಂಪ್ಲೀಟ್ ಆಗೋವರೆಗೂ ನೀವು ಪ್ಲೇ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಏನೂ ಸ್ಕಿಪ್ ಮಾಡಬಾರ್ದು ಅಥವಾ ಕ್ಯಾನ್ಸಲ್ ಮಾಡಬಾರ್ದು. ಸ್ಟೋರಿ ಒಂದು ಸಂಪೂರ್ಣವಾಗಿ ಪ್ಲೇ ಮಾಡ್ತಿರ್ಬೇಕಾದ್ರೆ ಸೌಂಡನ್ನು ಕೂಡ ನೀವು ಮ್ಯೂಟ್ ಮಾಡಬಾರ್ದು ಸ್ನೇಹಿತರೆ. ಸೌಂಡ್ ಜಾಸ್ತಿ ಇಡಬೇಕು. ಸೌಂಡ್ ಜಾಸ್ತಿ ಇಟ್ಬಿಟ್ಟು ಪ್ಲೇ ಮಾಡಿದ ನಂತರದಲ್ಲಿ ಮೇಲ್ಗಡೆ ಮತ್ತೆ ನೋಟಿಫಿಕೇಷನ್ ಬಾರ್ ಎಳೆದ್ಬಿಟ್ಟು ಸ್ಟಾಪ್ ಅನ್ನುವಂಥ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾಪ್ ಮಾಡಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಟ್ರಿಮ್ ಅಥವಾ ಎಡಿಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಟ್ರಿಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಬೇಡವಾದ ಭಾಗನ ಕಟ್ ಮಾಡಬೇಕಾಗತ್ತೆ. ಆ ಸ್ಟೋರಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಮೇಲ್ಗಡೆ ಎಳೆದಿರುವಂಥ ಎಲ್ಲ ಭಾಗಗಳು ಕೂಡ ಬಂದಿರುತ್ತೆ. ಇಲ್ಲಿ ನಮಗೆ ಬೇಡವಾದ ಭಾಗನ ನಾನು ತೆಗೆದು ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಆ ಒಂದು ಸ್ಟೋರಿನ ಮೇನ್ ಪಾರ್ಟ್ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ನಾನು ಉಳಿದಿರುವಂಥ ಎಲ್ಲ ಭಾಗನ ಕಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಸ್ಟೋರಿ ಪ್ಲೇ ಆಗ್ತಾಯಿದೆ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟನ್ನು ಈ ರೀತಿ ಸ್ವಲ್ಪ ಈ ಕಡೆಗೆ ತೊಗೋಬೇಕು. ಮಾಡಿಬಿಟ್ಟು ನಾವು ಪ್ಲೇ ಮಾಡಿ ನೋಡಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿಬಿಟ್ಟು ಆ ಸ್ಟೋರಿ ಪಾರ್ಟ್ ಮಾತ್ರ ಬಿಟ್ಟು ಉಳಿದಿರುವಂಥ ಬೇಡವಾದಂಥ ಭಾಗನ ನಾವು ಕಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಎಂಡಿಂಗ್ ಪಾಯಿಂಟು ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಎಂಡ್ನಲ್ಲೂ ಕೂಡ ಈ ರೀತಿ ನೋಡಿ ಸ್ಕ್ರೀನ್ ಎಳೆದಿರುವಂಥದ್ದು ಬಂದಿರುತ್ತೆ. ಅದನ್ನು ಕೂಡ ನಾವು ಕಟ್ ಮಾಡಬೇಕಾಗತ್ತೆ. ಈ ರೀತಿ ಎಂಡ್ ಪಾಯಿಂಟ್ನಲ್ಲಿ ಸ್ವಲ್ಪ ಈ ರೀತಿ ಈ ಕಡೆಗೆ ತೊಗೊಂಡ್ಬಿಟ್ಟು ನಾವು ಬೇಕಾದಂಥ ಭಾಗನ ಮಾತ್ರ ಇಟ್ಕೊಂಡು ಉಳಿದಿರುವಂಥದ್ದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಪ್ಲೇ ಮಾಡಿಬಿಟ್ಟು ಕರೆಕ್ಟಾಗಿದೆ ಅಂತ ನಮಗೆ ಅನಿಸಿದ ನಂತರದಲ್ಲಿ ಮೇಲ್ಗಡೆ ಸೇವ್ ಆಪ್ಷನ್ ಇದೆ ಸ್ನೇಹಿತರೆ. ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡಿದ ತಕ್ಷಣದಲ್ಲಿ ಅದು ನಮ್ಮ ಫೋನ್ ಗ್ಯಾಲರಿನಲ್ಲಿ ಹೋಗಿರುತ್ತೆ. ಅಲ್ಲಿ ನೋಡ್ಬೋದು, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಾಯಿದೆ. ನಾನು ಸ್ಕಿಪ್ ಮಾಡ್ತೀನಿ. ನಂತರದಲ್ಲಿ ನಾನು ಫೋನ್ ಗ್ಯಾಲರಿ ಅಥವಾ ಆಲ್ಬಮ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಬಂದಿರೋಂಥ ವಿಡಿಯೋನ ಪ್ಲೇ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ. ಫೇಸ್ಬುಕ್ನ ಸ್ಟೋರಿ ಸಂಪೂರ್ಣವಾಗಿ ಇಲ್ಲಿ ಪ್ಲೇ ಆಗ್ತಾಯಿದೆ. ಸೌಂಡ್ ಕೂಡ 100% ಉತ್ತಮವಾದಂಥ ಕ್ವಾಲಿಟಿನಲ್ಲಿದೆ. ಆದರೆ ನಾನು ಸೌಂಡ್ ಪ್ಲೇ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ಕಾಪಿರೈಟ್ ಇಶ್ಯೂ ಬರುತ್ತೆ. ಇಲ್ಲಿ ನೋಡಿ, ನಾನು ವಿಡಿಯೋ ಮಾತ್ರ ಪ್ಲೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆದರೆ ಸೌಂಡ್ ಕೂಡ
100% ಆಗಿ ಇಲ್ಲಿ ರೆಕಾರ್ಡ್ ಆಗಿರುತ್ತೆ ಮತ್ತು ಉತ್ತಮ ಕ್ವಾಲಿಟಿನಲ್ಲಿನೇ ರೆಕಾರ್ಡ್ ಆಗಿರುತ್ತೆ. ಈ ರೀತಿ ನಾವು ಫೇಸ್ಬುಕ್ ಸ್ಟೋರಿನ ಸ್ಕ್ರೀನ್ ರೆಕಾರ್ಡರ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.